ಎಕ್ಸ್ಪ್ರೆಷನ್ ಏನಿದೆ ಅಂದರೂ ನಾವು ಬರೋದು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಲ್ಲಿ ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇದೆ. ಮತ್ತು ಮೊದಲನೇ ಸಲ 5 MP ಹೈದರಾಬಾದ್ ಕರ್ನಾಟಕ ಯಾವಾಗಲೂ ಬಂದಿಲ್ಲ. ಮೈನಾರಿಟಿ ಫುಲ್ 100% ಸಪೋರ್ಟ್ ಮಾಡಿ 5 MPಗೆ ಅಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಗುರುಗಳು ಮತ್ತು ನಮ್ಮ ಸಮಾಜವರು ಈ ಸಲ ಹೈದರಾಬಾದ್ ಕರ್ನಾಟಕರಿಗೆ ಕೊಡಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ. ಮತ್ತು ಈ ಸಲ ಒಂದು ಮೈನಾರಿಟೀಸ್ಗೆ 4 ಕೊಟ್ಟಿದ್ರು ಒಳ್ಳೆಯದಾಗ್ತದಂತ ನಮ್ಮ ಸಮಾಜ ಎಲ್ಲರೂ ಕೇಳಿದ್ದಾರೆ, ನಮ್ಮ ಎಲ್ಲ MLAs ಕೇಳಿದ್ದಾರೆ. ಮತ್ತು ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ನಮಗೆ ವಿಶ್ವಾಸ ಇದೆ ಒಳ್ಳೆಯದು ಆಗ್ತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈಕ್ವಾಲಿಟಿ, ಜಸ್ಟಿಫಿಕೇಷನ್ ಎಲ್ಲರಿಗೆ ಮಾಡ್ತಾರಂತ ಒಂದು ವಿಶ್ವಾಸ ಇದೆ. ಎಲ್ಲರನ್ನು ಭೇಟಿ ಆಗಿದ್ರಿ, ಎಲ್ಲ ಸಮುದಾಯದಿಂದ ಇದೆ ಡಿಮಾಂಡ್. ಹೌದು, ನಾನು ಎಲ್ಲ ಲೀಡರ್ಸ್ಗೆ ಭೇಟಿ ಮಾಡಿದ್ದೀನಿ. ಎಲ್ಲರಿಗೆ ನಮ್ಮ ಗುರುಗಳು ಭೇಟಿ ಮಾಡಿದ್ದಾರೆ, ಎಲ್ಲ MLAs ಭೇಟಿ ಮಾಡಿದ್ದಾರೆ. ಎಲ್ಲರೂ 4 ಕೊಟ್ಟೋದು ಒಳ್ಳೇದಾಗ್ತದೆ ಅಂತ ಕೇಳಿದ್ದಾರೆ. ಧರ್ಮಗಳು ಅವ್ರು ಕೇಳಿದ್ದಾರೆ, ಮತ್ತು ನಮ್ಮ ಸಮಾಜ ಅವ್ರು ಕೇಳಿದ್ದಾರೆ, ಎಲ್ಲರೂ ಕೇಳಿದ್ದಾರೆ. ಒಳ್ಳೇದಾಗ್ಬೋದು. ಈಗ ಹೈಕಮಾಂಡ್ ಮೇಲೆ ಡಿಮ್ಯಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ಎಲ್ಲರೂ ಎಗ್ರೀಡ್ ಆಗ್ತಾರೆ. ಕಳೆದ ಬಾರಿ ನೀವು ಆಗಿದ್ರಿ, ಪರ್ಫಾರ್ಮೆನ್ಸು ಅದು ಇದು ಅನ್ನೋಂಥದ್ದೆಲ್ಲ ಕೇಳಿ ಬಂದಿತ್ತು. ಇಲ್ಲ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ವಿ ಸರ್. ಸರ್ಕಾರದ ಹೆಸರು ಒಳ್ಳೆ ಥರ ಇಟ್ಟಿದ್ದು. ಮತ್ತು ನಮ್ಮ ಭಾಗ ಸ್ವಲ್ಪ ಬ್ಯಾಕ್ವರ್ಡ್ ಇದೆ, ಹೈದರಾಬಾದ್ ಕರ್ನಾಟಕ ಏರಿಯಾ. ಆ ಏರಿಯಾಗೆ ಕೊಟ್ಟೋದು ಒಳ್ಳೆಯದು ಕೆಲಸ ಇನ್ನೂ ಮಾಡ್ಬೋದು. ಸರ್ಕಾರದ್ದು ಆಗಲಿ ಪಾರ್ಟಿದು ಹೆಸರು ತಗೋಬೋದು. ಫೈನಲ್ ಡಿಸಿಷನ್ ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೋತಾರೆ, ಆಲ್ ಆರ್ ರೆಡಿ ಇದೆ.